ಹೆಂಗಾದ್ರೂ ಮಾಡಿ ನಾನು ಈ ಬಂಗಾರಮ್ಮನ ಮಗಳು ನನ್ನ ಎಂಡ್ರವಳಲ್ಲ, ಅವಳ ತಗ ಡೈವರ್ಸ್ ಪೇಪರ್ಗೆ ಸೈನ್ ಹಾಕ್ಸ್ಕೋಬೇಕಲ್ಲ. ಹೆಂಗೆ ಹಾಕಿಸ್ಕೊಂಡ್ಲಿ ನಾನು? ಹ್ಮ್, ಏನಾರ ಒಂದು ಮಾಡಬೇಕು. ಹಿಂಗೆ ಆದರೆ ಆಗಕ್ಕಿಲ್ಲ. ಲಾಯರ್ದಾಗೆಲ್ಲ ಮಾತಾಡಿವ್ನಿ, ಪೇಪರ್ನ ತಗೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಹೇಳೋರೆ. ಈಗ ಹೋಗ್ಬಿಟ್ಟು ಪೇಪರೆಲ್ಲ ನನಗೆ ಇದು ಮಾಡಿ ಸೈನ್ ಹಾಕ್ಸೋಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಬೇಕು. ಮಾಡ್ತೀನಿ, ಹಿಂಗೆ ಅಂತೂ ಸುಮ್ಮನೆ ಬಿಡೋಕ್ಕಿಲ್ಲ. ಏನೋ ಒಂದು ವ್ಯವಸ್ಥೆಯ ಮಾಡ್ತೀನಿ. ರೀ, ಇನ್ಮ್ಯಾಲೆ ಎದ್ರುಕಳ ಮಾತೇ ಇಲ್ಲ. ಹೆಂಗಿದ್ರು 10 ಎಕರೆ ಜಮೀನು ನಿಮ್ಮ ಹೆಸ್ರಿಗೆ ಬಂದೈತಲ್ಲ, ಅವಳಿನ ಇದ್ರೆ ಇರಲಿ ಹೋದ್ರೆ ಹೋಗ್ಲಿ. ಇನ್ಮ್ಯಾಲೆ ಅವಳ ಬಗ್ಗೆ ನೀವು ಯೋಚನೆನೂ ಮಾಡಬಾರ್ದು. ನಾನು ನೀವು ಮಾತ್ರ ಸಂಡಕೆನೇ ಇರಬೇಕು, ಸರಿನಾ? ಆ ಮಳ್ಳಿ ಏನಾರ ಮಾಡ್ಕೊಂಡ್ಲಿ, ಇನ್ಮ್ಯಾಲೆ ನೀವು ನನ್ನ ಗಂಡ ಅಷ್ಟೇನಿಯ. ಅವಳ ಹತ್ರಕ್ಕೆ ಹೋಗ್ಲೂಬಾರ್ದು, ನೀವು ಮಾತಾಡಿಸ್ಲೂಬಾರ್ದು. ಬೇಕಾರೆ ಕೆಲ್ಸದಾಳ ಥರ ಮನೆಗೆ ಬಿದ್ದಿರ್ತಾಳ, ಬಿದ್ದಿರ್ಲಿ. ಇಲ್ಲ ಅಂತ ಹೇಳಿದ್ರೆ ಹೋಗಿ ಏನಾರ ಮಾಡ್ಕೊಂಡು ಸಾಯ್ಲಿ, ಅದೆಲ್ಲ ನಮಗೆ ಬೇಕಿಲ್ಲ. ಹೆಂಗೋ ನಮ್ಗಂತೂ 10 ಎಕರೆ ಜಮೀನು ಸಿಕ್ತಲ್ಲ ರೀ, ಅಷ್ಟೇನೇ ಸಾಕು, ಬೇರೆ ಇನ್ನೇನು ಬೇಕಿಲ್ಲ. ರೀ, ಇವತ್ತು ಬರ್ರಿ, ಹೋಗ್ಬಿಟ್ಟು 2 ಎಕರೆ ಜಮೀನ ಮಾರ್ಬಿಟ್ಟು ಇವಳು ತಂದವಳಲ್ಲ, ಅದಕ್ಕೂ ಚೆನ್ನಾಗಿರೋ ಕಾರಣ ತಗೊಬಿಟ್ಟು ಬರೋಣ. ಏನು ಹೇಳ್ತಾ ಇದೀಯಾ? ಈಗೇನ ಅವಳು ಕೇಳಿಸ್ಕೊಂಡ್ರೆ ಸುಮ್ಮನೆ ಚೆನ್ನಾಗಿರಲ್ಲ. ಬಿಡು ಕೈನ. ಈಗ ಸುಮ್ಮನೆ ಎಡವಟ್ಟಾಗೋಗ್ಬಿಡ್ತದೆ ಎಲ್ಲನೂ. ಏನು ಎಡವಟ್ಟಾಯ್ತದೆ? ಯಾಕೆ ಎಡವಟ್ಟಾಯ್ತದೆ? ಹಾಂ, ನೋಡಿ, ಈಗ ನಾನು ನೀನು ಗಂಡ ಹೆಂಡತಿ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗ ಮಳ್ಳಿಗೆ ಏಳೇ ಬಿಡ್ತೀನಿ ನಾನು. ಹಾಗಿದ್ದಾಗ್ಲಿ, ಇದ್ದೇ ಇರಲಿ, ಬಿಟ್ಟೋದ್ರೆ ಬಿಟ್ಟೋಗ್ಲಿ. ಅಳಿ ಅಂದ್ರೆ ನನ್ನ ಮಗಳು ಹೇಳ್ತಿರೋ ತಪ್ಪೇನೈತೆ? ನನ್ನ ಮಗಳು ಎಲ್ಲ ಸರಿಯಾಗಿ ಹೇಳ್ತಾವಳಲ್ಲ. ಈಗ ವಿಷಯ ಅವಳು ಗೊತ್ತಾದ್ರೂ ಗೊತ್ತಾಗ್ಲಿ ಬಿಡಿ, ಏನಾಯ್ತದೆ? ಲೇಯ್, ಏನೇ ನನ್ನ ಗಂಡನ ಕೈ ಹಿಡ್ಕೊಂಡು ನನ್ನ ಮುಂದೆ ನೀನು ಚಕ್ಕಂದ ಆಡ್ತಾ ಇದೀಯಾ? ಹೋ, ನಾನು ನಿನ್ನ ಕರೆಯೋಣ ಅಂತ ಅನ್ಕಂಡೆ, ಎಲ್ಲ ವಿಷಯನೂ ಹೇಳೋಣ ಅಂತ ಅನ್ಕಂಡೆ. ಅಷ್ಟರೊಳಗಡೆ ನೀನೇ ಬಂದ್ಬಿಟ್ಟು ನೋಡ್ಬಿಟ್ಟ. ಹೌದು, ನಿನ್ನ ಗಂಡನ್ನ ಅಲ್ಲ, ನನ್ನ ಗಂಡನ್ನ ನಾನು ಏನು ಬೇಕಾದ್ರೂ ಮಾಡ್ಕೊಂತೀನಿ. ಅದನ್ನ ಕಟ್ಕೊಂಡು ನಿನಗೇನೇ ಆಗಬೇಕು? ಥೂ, ಈ ಬಂಗಾರಮ್ಮನ ಮಗಳು ಅತ್ತೆ. ಏನು ಮಾಡೋಕ್ಕಾಗಲ್ಲ. ಏಯ್, ಏನೇ ಬೊಗಳ್ತಾ ಇದೆಯಾ ನೀನು? ಅಲ್ಲ, ನಿನ್ನಂತ ಕರಿ ಮುಚ್ಚುಡಿನ ಮನೆಗೆ ಕರ್ಕೊಬಿಟ್ಟು ಬಂದು ಮದುವೆ ಮಾಡ್ಕೊಂಡು ನನ್ನ ಗಂಡ ನಿನ್ನ ಜೊತೆ ಸಂಸಾರ ಮಾಡ್ತಾನೆ ಅಂತ ಅನ್ಕೊಂಡ? ಇದೆಲ್ಲ ನಾವು ಮಾಡಿದ್ದು ದೊಡ್ಡ ಪ್ಲಾನು. ನಿನ್ನ ಮೇಲೆ ನಮಗೆ ಯಾವ ಆಸೆನೂ ಇಲ್ಲ, ಏನೂ ಇಲ್ಲ. ನಾನು ನನ್ನ ಗಂಡ ಇನ್ಮೇಲೆ ಚೆನ್ನಾಗಿರ್ತೀವಿ. ನಿಮ್ಮ ಅಪ್ಪ ಹೆಂಗೋ 10 ಎಕರೆ ಜಮೀನ ನನ್ನ ಗಂಡನ ಹೆಸರಿಗೆ ಬರ್ಕೊಟ್ಟವನಿ. ನೋಡು, ಈಗಲೂ ಏನು ಕಾಲ ಮಿಂಚಿಲ್ಲ. ನಾನು ನನ್ನ ಗಂಡ ಚೆನ್ನಾಗಿರ್ತೀವಿ. ಮನೆನಾಗೆ ಕೆಲಸ ಮಾಡ್ಕೊಂಡಿರಂಗಿದ್ರೆ ಮನೆನಾಗಿರು, ಇಲ್ಲ ಅಂತಂದ್ರೆ ಮನೆ ಬಿಟ್ಬಿಟ್ಟು ಹೋಗ್ಬೋದು. ನಮ್ಗೆ ಯಾವ ತೊಂದರೆನೂ ಇಲ್ಲ. ಯಾಕೆ ಹೇಳು, ಮೊದಲನೇ ಹೆಂಡತಿ ನಾನೇ. ನಾನು ಡೈವರ್ಸ್ ಕೊಡಲಿಲ್ಲ ಅಂತಂದು ಅಂದರೆ ಬ್ಯಾರೆ ಮದುವೆ ನನ್ನ ಗಂಡ ಮಾಡ್ಕೊಳಂಗೇ ಇಲ್ಲ. ಬ್ಯಾರೆ ಮದುವೆ ಏನಾರ ಮಾಡ್ಕೊಂಡ್ರೆ ಅದೆಲ್ಲನೂ ಪೊಲೀಸರು ಗೊತ್ತಾದರೆ ಹಾಕ್ಕೊಂಡು ಚೆನ್ನಾಗಿ ಜಡಿತಾರೆ. ಈಗ ನಿನ್ನನ್ನು ಏನೂ ಮಾಡೋಕ್ಕಾಗಂಗಿಲ್ಲ, ಗೊತ್ತಾ? ಈಗ ದೌಲತ್ ಮಾಡ್ತಾ ಇದ್ದಲ್ಲ, ಈಗ ಇವಳು ದೌಲತ್ ಎಲ್ಲನೂ ನಾನು ಇಳಿಸ್ತೀನಿ, ಚೆನ್ನಾಗಿ ಇಳಿಸ್ತೀನಿ. ಮಗಳೇ, ಆರಾಮಾಗಿ ಹೋಗಿ ಓಡಾಡ್ಕೊಬಿಟ್ಟು ಬರ್ರಿ. ಅದು ಏನು ಮಾಡ್ತಾಳೋ ನಾನು ನೋಡೇ ಬಿಡ್ತೀನಿ. ಏನೇ ಮಾಡ್ತೀಯಾ? ಆ, ನಿಮ್ಮ ಅಪ್ಪಂಗೆ ಹೇಳ್ತೀಯಾ? ಹೇಳು. ಇಲ್ಲ ಮನೆ ಬಿಟ್ಬಿಟ್ಟು ಹೋಯ್ತೀಯಾ? ಹೋಗು. ಇಲ್ಲ ಏನಾರ ನೀನು ಹಾಕೊಂಡು ಸಾಯ್ತೀಯಾ? ಸಾಯಿ. ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳಕ್ಕಿಲ್ಲ. ನನ್ನ ಮಗಳು ಇನ್ಮೇಲೆ ಇವನ್ ಜೊತೆ ಅಂದ್ರೆ ನಳಿಯನ್ ಜೊತೆನೇ ನೋಡು, ಆರಾಮಾಗಿ ಸಂಸಾರ ಮಾಡ್ಕೊಂಡು ಇರ್ತಾಳೆ. ಇರ್ತೀಯಾ? ಇರು. ಒಯ್ತೀಯಾ? ಹೋಗು. ಇವ್ರ ಬುದ್ಧಿ ಕೊನೆಗೂ ತೋರಿಸ್ಬಿಟ್ರು. ಬೇಡ, ಇವಾಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಹೆಂಗಾದರೂ ಮಾಡಿ ನನ್ನ ಗಂಡ ಡೈವರ್ಸ್ ಕೊಡ್ಬೇಕು ಇವಳಿಗೆ. ಆಮೇಲೆ ಇವ್ರನ್ನ ಒತ್ತಿ ಈಚೆ ಕಡೆಗೆ ಹಾಕಬೇಕು. ಅಲ್ಲಿ ತನಕ ನಂಗೆ ಸಮಾಧಾನನೇ ಇಲ್ಲ. ನಾನೇ ಅದೇನೋ ಅಂತಾರಲ್ಲ, ಬೇಲಿ ಮೇಲೆ ಸೀರೆ ಬಿದ್ದೈತೆ, ಹಗುರವಾಗಿ ನೀಟಾಗಿ ಇತ್ಬೇಕು ಅದನ್ನು. ಇಲ್ಲ ಅಂತಂದರೆ ಸೀರೆ ಹರಿದೋಗ್ಬಿಡ್ತೈತೆ. ಈಗ ಇವಳಿಗೆ ಡೈವರ್ಸ್ ಆಗೋ ತನಕ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ಇಲ್ಲ ಅಂತಂದರೆ ಕಷ್ಟ ಆಗ್ತೈತೆ. ಇವ್ರು ಹೆಂಗೆ ನಾಟಕ ಮಾಡ್ತಾವ್ರೋ ನಾನು ಹಂಗೆ ನಾಟಕ ಮಾಡ್ತೀನಿ, ಡೈವರ್ಸ್ ತಗೊಳ್ಳೋ ತನಕ. ಡೈವರ್ಸ್ ತಗೊಂಡ್ಮೇಲೆ ಆಮೇಲೆ ಇರೋದು ಒಬ್ಬೊಬ್ರಿಗೂ ಮಾರಿ ಹಬ್ಬ ಬಿಡಿಸ್ತೀನಿ, ಒಬ್ಬೊಬ್ರಿಗೂ ಗ್ರಾಚಾರನ. ಲೋಫರ್, ಒಂದು ಹೆಣ್ಮಗುನ ಜೀವನದಾಗೆ ಆಟ ಆಡೋಕೆ ಬಂದವರಲ್ವ, ಆಸ್ತಿಗೋಸ್ಕರ ಒಂದು ಹೆಣ್ಣಿನ ಜೀವನದಾಗ ಆಟ ಆಡೋರೆ ಅಂದರೆ ಇವ್ರನ್ನ ಅದು ಹೆಂಗೆ ಸುಮ್ಮನೆ ಬಿಡ್ತೀನಿ ನಾನು? ಬಿಡಲ್ಲ, ಬಿಡೋ ಮಾತೇ ಇಲ್ಲ. ಅಯ್ಯೋ, ನೀವೀಗ ಹೇಳ್ತಿರೋದೆಲ್ಲ ನಿಜಾನೇನಾ? ನೋಡ್ದೇನಮ್ಮ, ಹೆಂಗ್ ಬೆಕ್ಕಿನ ಮರಿತಾರ ಸೊಪ್ಪುಗಾಗಿ ಹೋಗ್ಬಿಟ್ಲು ಅಂತ. ದೌಲತ್ ಮಾಡ್ತಾ ಇದ್ಲು ನೆನ್ನೆ ಮೊನ್ನೆ ಎಲ್ಲನೂ. ನನಗೇನೆ ಕೆನ್ನೆಗೆ ಬಾರಿಸೋದು, ನನಗೇನೆ ನನ್ನ ಫ್ರೆಂಡ್ಸ್ ಮುಂದೆ ಮರ್ಯಾದೆ ಕಳಿಯೋದು ಎಲ್ಲ ಮಾಡ್ತಾ ಇದ್ಲು. ಈಗ ನೋಡ್ದೇನಮ್ಮ, ಒಳ್ಳೆ ಯಾಪ್ ಮರೆ ಹಾಕೊಂಡು ಸೊಪ್ಪು ನಿಂತವಳೆ. ಈಗ ಗೊತ್ತಾಯ್ತೇನೆ ನಮ್ಮ ಬೆಲೆ ಏನು ಅಂತ ಹೇಳ್ಬಿಟ್ಟು. ಅರ್ಥ ಆಯ್ತಾ ನಿನಗೆ? ಅರ್ಥ ಆಗಿರ್ಬೇಕು ನಿನಗೆ. ಇದೇನಪ್ಪ ಇದು? ಇವಳು ಇವಳು ನಾಟ್ಕಾಡಕ್ಕೆ ಶುರು ಮಾಡ್ಬಿಟ್ಲ ಅಂತ ಈ ಹೆಂಗಸ್ರುಗಳು ಮಧ್ಯೆ ಸೇರ್ಕೊಂಡು ಚಪ್ಪರ್ ಆಗೋಗ್ಬಿಟ್ಟಿದ್ದೀನಿ.
ನೋಡ್ದೇನೆ ಮಗಳೇ ಹೆಂಗ್ ಇಲಿ ಮರಿ ಆದಂಗ ಆದ್ಲು. ಲೇ ನಿಂಗಿರೋದು ಎರಡೇ ಚಾನ್ಸ್. ಒಂದು ನಮ್ಮ ಮನೆಯ ಮುಸ್ರೆ ಗಿಸ್ರೆ ತಿಕ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಿನ್ ಗಂಟು ಮೂಟೆ ನಿನ್ ಲಾಗೇಜ್ ಪಗೇಜ್ ಎಲ್ಲ ಎತ್ಕೊಂಡು ಗುಳು ಅಂತ ಹತ್ಕೊಂಡು ನಿಮ್ಮ ಅಪ್ಪನ ತಕ ಹೋಗ್ಬಿಟ್ಟು ಕಾಲಿಗೆ ಬಿದ್ದು ಅಪ್ಪ ಹಿಂಗ್ ಮೋಸ ಮಾಡ್ಬಿಟ್ರು ಕಣಪ್ಪ ಅಂತ ಹೋಗ್ಬೇಕು. ಅಷ್ಟು ಬಿಟ್ರೆ ನಿನಗೆ ಬೇರೆ ಇನ್ನೇನು ಅಂದ್ರೆ ಚಾನ್ಸ್ ಇಲ್ಲ. ನೋಡು ಬಟ್ಟೆ ಬಿಟ್ಬಿಟ್ಟು ಹೋಯ್ತೀಯಾ, ಇಲ್ಲ ಅಲ್ಲ ಬಟ್ಟೆ ಎತ್ಕೊಂಡು ಹೋಯ್ತೀಯಾ, ಇಲ್ಲ ಅಂದ್ರೆ ಬಟ್ಟೆ ಗಿಟ್ಟೆ ಒಕ್ಕೊಂಡು ಇಲ್ಲೇ ಬಿದ್ದಿರ್ತೀಯಾ ಅಂತ. ಅಯ್ಯೋ ದಯವಿಟ್ಟು ಹಿಂಗೆ ಮಾಡಬೇಡಿ. ನಮ್ಮ ಅಪ್ಪ ತುಂಬಾ ನೋವು ಪಟ್ಕೋತಾರೆ. ನಮ್ಮಪ್ಪ ಮೊದಲೇ ಹಾರ್ಟ್ ಪೇಷಂಟು. ಅವ್ರಿಗೆ ವಿಷಯ ಎಲ್ಲ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೋತಾರೆ, ತುಂಬ ನೋವು ಮಾಡ್ಕೋತಾರೆ. ನಮ್ಮ ಅಪ್ಪಂಗೆ ವಿಷಯ ಗೊತ್ತಾದರೆ ದಯವಿಟ್ಟು ನಮ್ಮ ಅಪ್ಪಂಗೆ ವಿಷಯ ಗೊತ್ತಾಗಬಾರ್ದು. ಯಾವುದೇ ಕಾರಣಕ್ಕೂ ನೀವು ಹೇಳಕ್ಕೆ ಹೋಗ್ಬೇಡಿ. ಕಷ್ಟನೋ ಸುಖನೋ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ ನಾನು. ಯಾವುದೋ ಒಂದು ಮೂಲೆನಾಗೆ ನಾನು ಜೀವನ ಮಾಡ್ಕೊಂಡಿರ್ತೀನಿ. ದಯವಿಟ್ಟು ನೀವೇನೇ ನನಗೆ ಅವಕಾಶ ಮಾಡಿಕೊಡ್ಬೇಕು. ನನಗೆ ವಿಷಯ ಎಲ್ಲ ಗೊತ್ತೇ ಇರಲಿಲ್ಲ. ಹಂಗೆ ಬಾ ದಾರಿಗೆ. ಮಳ್ಳಿ ನೋಡೋ, ಇನ್ನು ಮೇಲೆ ಹೇಳ್ಕದಂಗೆ ಕೇಳ್ಕೊಂಡು ಬಿದ್ದಿರೋ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ರೆಡಿ ಮಾಡಬೇಕು. ಏನೋ ಪ್ಲಾನ್ ಮಾಡ್ತಾವಳೆ ಅನ್ನಿಸ್ತೈತೆ. ಅಯ್ಯೋ ಏನು ಮಾಡ್ತಾವಳಪ್ಪ, ಎಲ್ರಿಗೂ ವಿಷ ಗಿಷ ಹಾಕ್ಬಿಟ್ಟು ಸಾಯ್ಬಿಡ್ಬಿಟ್ರೆ. ಅಯ್ಯೋ ದೇವ್ರೇ, ಇದೆಲ್ಲ ಬೇಕಿತ್ತ ನನಗೆ. ನೋಡ್ದೇನ್ರಿ, ನಾವು ಅಂದ್ಕೊಂಡಂಗೆ ಎಲ್ಲನೂ ಆಯಿತು ರೀ. ನಾವಿನ್ನು ಚೆನ್ನಾಗಿ ಓಡಾಡ್ಕೊಂಡು ಮಜಾ ಮಾಡ್ಕೊಂಡು ಇದ್ಬಿಡೋಣ. ಅಮ್ಮ ನಾನು ನೀವು ಅಂದ್ಕೊಂಡಂಗೆ ಎಲ್ಲ ಸಕ್ಸಸ್ ಆಯಿತು. ಈ ಮನೆಯಾಳಿನ ಮನೆಗೆ ಬಿಟ್ಟಿರೋಣ. ಇನ್ಮೇಲೆ ಇವಳ ಜೊತೆಗೆ ಹೋಗ್ಲೇಬೇಡ್ರಿ, ಇವಳನ್ನ ಮಾತಾಡಿಸ್ಲೇಬೇಡಿ. ಇವಳು ಮನೆ ಕೆಲಸದವ್ರ ಥರ ಮನೆಗೆ ಬಿದ್ದಿರಲಿ. ಮುಸ್ರೆ ಗಿಸ್ರೆ ತಿಕ್ಕೊಂಡು ನಾನು ನೀವು ಓಡಾಡ್ಕೊಂಡು ಬರೋಣ. ನೀವು ಹೇಳಿದ್ರಲ್ಲ ಅವಳು ಮನೆಗೆ ಬಿದ್ದಿರ್ತಾಳೆ, ನಾವಿಬ್ಬರು ಜಾಲಿಯಾಗಿ ಸುತ್ತಾಡ್ಕೊಂಬಿಟ್ಟು ಬರ್ಬೋದು ಅಂತ. ಬನ್ನಿ ಜಾಲಿಯಾಗಿ ಸುತ್ತಾಡ್ಕೊಂಬಿಟ್ಟು ಬರೋಣ. ಅದು ಅದು ಹಂಗಲ್ಲ, ಅದು ನಂದು ಅದು ಸ್ವಲ್ಪ ಕೆಲಸ ಇತ್ತು ನನಗೆ. ಅದು ನಾಳೆ ನಾಡಿದ್ದು ಯಾವಾಗನ ಹೋಗೋಣ. ಅಯ್ಯೋಳಿ ಅಂದ್ರೆ ನನ್ನ ಮಗಳ ಜೊತೆ ಓಡಾಡೋದಕ್ಕಿಂತ ನಿಮ್ಗೆ ಬ್ಯಾರೆ ಕ್ಯಾಮೆ ಇನ್ನೇನೈತೆ. ಹೋಗಿ ಓಡಾಡ್ಕೊಂಬಿಟ್ಟು ಬಾ ಹೋಗಿ. ನನ್ನ ಮಗಳು ಪಾಪ ಶಾನೆ ಬೇಜಾರು ಮಾಡ್ಕೊಂಡಿದ್ಲಿ ಇಷ್ಟು ದಿನ. ಈಗ ದೇವರು ಕಣ್ಣು ಬಿಟ್ಬಿಟ್ಟ ನನ್ನ ಮಗಳಿಗೂ. ಇನ್ನು ಯಾರೇ ನಮ್ಮನ್ನು ಹಿಡಿಯೋಕ್ಕಾಗಕ್ಕಿಲ್ಲ. ಹೋಗಿ ಓಡಾಡ್ಕೊಂಬಿಟ್ಟು ನೆಮ್ಮದಿಗೆ ಬರ್ರಿ. ಹಂಗೆ ನೀ ಜಮೀನು 2 ಎಕರೆ ಮಾರೋದಕ್ಕೂ ನಾನು ಎಲ್ಲ ವ್ಯವಸ್ಥೆಯ ಮಾಡ್ತೀನಿ, ಸರಿನಾ? ಎಲ್ಲನೂ ಮಾರ್ಬಿಟ್ಟು ಹೆಂಗೋ ಚೆನ್ನಾಗಿರೋಣ. ಹೋಗ್ಬಿಟ್ಟು ಬರ್ರಿ ಹೇಳಿ ಅಂದರೆ ಸರಿ ಅತ್ತೆ. ನಾನು ಬರೋ ಅಷ್ಟೊತ್ತಿಗೆ ಫ್ರೂಟ್ ಜ್ಯೂಸ್ ಮಾಡಿರು, ಸರಿನಾ? ಆಪಲ್ ಹಾಕ್ಬಿಟ್ಟು ಜ್ಯೂಸ್ ಮಾಡು. ನಾವು ಹೋಗ್ಬಿಟ್ಟು ಬರ್ತೀವಿ ಅಮ್ಮ. ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರ್ತೀವಿ. ಸರಿ ಮಗಳೇ, ಆಯ್ತು. ಓಡಾಡ್ಕೊಂಬಿಟ್ಟು ಖುಷಿಯಾಗಿ ಬರ್ರಿ. ಪಿಕ್ಚರ್ ಬಂದೈತಲ್ಲ ಇವಾಗ, ಕಾಂತಾರ ಪಿಕ್ಚರು, ನೋಡ್ಕೊಂಬಿಟ್ಟು ಬನ್ನಿ. ಸರಿ ಅಮ್ಮ. ಲೇ ಈ ಬಂಗಾರಮ್ಮನ ಹತ್ರ ನೀ ಆಟ ಆಡಕ್ಕೆ ಬರ್ತೀಯಾ? ಈಗ ಬಂಗಾರಮ್ಮ ಏನು ಅಂತ ನಿಂಗೆ ಸರಿಯಾಗಿ ಗೊತ್ತಿಲ್ಲ. ನೋಡ್ತಾ ಇರು, ಇನ್ನೂ ಚೆನ್ನಾಗಿ ಅರ್ಥ ಆಯ್ತದೆ. ನನ್ನ ಹತ್ರ ಎದುರಾಕೊಂಡು ಬಾಳಕ್ಕಂತೂ ಈ ಊರಾಗೆ ಆಗಕ್ಕಿಲ್ಲ. ಮಳ್ಳಿ ನಿನಗೆ ಸರಿಯಾದ ಸ್ಥಿತಿನೇ ಬಂದೈತೆ. ಮಾಡ್ತೀನಿ, ಇನ್ನೂ ಸರಿಯಾಗಿ ಮಾಡ್ತೀನಿ ಅನ್ಭವಿಸಿವಂತೆ. ನೋಡೋ ಹೊಸಿ ಕೆಲಸ ಐತೆ, ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಅಷ್ಟ್ರಾಗೆ ಮುಚ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನನ್ನ ಮಗಳೇಳೋಲ್ಲ ಆ್ಯಪಲ್ ಜ್ಯೂಸು ಅದನ್ನು ರೆಡಿ ಮಾಡು. ಇಲ್ಲ ಅಂದರೆ ಅವಳು ಬಂದು ಗಲಾಟೆ ಮಾಡಿಬಿಡ್ತಾಳೆ. ಹಾಂ ಸರಿ ಆಯಿತು. ಅಬ್ಬಬ್ಬಬ್ಬಬ್ಬ, ನೀವು ಆಡಿ ಎಷ್ಟು ಆಟ ಆಡ್ತೀರೋ ಆಡಿ. ತುಂಬ ಚೆನ್ನಾಗಿ ಆಡ್ತಾ ಇದ್ದೀರಾ ಆಟನ. ನಿಮಗೆಲ್ಲ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ನಾನು. ನನ್ನೇನೇ ಏನು ಅನ್ಕೊಂಡಿದ್ದೀರಾ? ಕಿತ್ತೋಗಿರೋ ಅನ್ಎಜುಕೇಟೆಡ್ಸ್ ನಿಮಗೆ ಎಷ್ಟು ಬುದ್ಧಿ ಇರಬೇಕಾದ್ರೆ, ವೆಲ್ ಎಜುಕೇಟೆಡ್ ನನಗೆ ಎಷ್ಟು ಬುದ್ಧಿ ಇರ್ಬೇಡ. ಜಮೀನು 10 ಎಕರೆ ಬಂದಿದ್ದ ತಕ್ಷಣ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಏನು ಚೇಂಜ್ ಆಗ್ತಾವ್ರೆ ಜನ. ಆಗ್ರಿ ನನ್ನ ಗಂಡ ಹೆಂಗಿದ್ರು ನಾನೇ ಬೇಕು ಅಂತ ಡಿಸೈಡ್ ಮಾಡ್ಕೊಂಡವನೆ. ಇನ್ನು ಇವಳನ್ನ ಡೈವರ್ಸ್ ತಗೊಳ್ಳೋದೊಂದೇ ತಾನೇ ಬಾಕಿ ಇರೋದು. ಡೈವರ್ಸ್ ಒಂದಾಗಲಿ, ಆಮೇಲೆ ಒಬ್ಬೊಬ್ರಿಗೂ ತೋರಿಸ್ತೀನಿ.